ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುನಂದ ಕುಮಾರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಮ್ ಮೇಕರ್ಸ್ ವರ್ಕ್. ಇವತ್ತು ನಾವು ಗೊರೂರಿಗೆ ಬಂದಿದ್ದೀವಿ. ಹಾಲೂರು, ಸಕಲೇಶಪುರ, ಮೂಡಿಗೆರೆ, ಚಿಕ್ಕಮಗಳೂರುಗಳಲ್ಲಿ ಹೆಚ್ಚಾಗಿ ಮಳೆ ಆಗ್ತಾ ಇರೋ ಕಾರಣ ಹೇಮಾವತಿ ನದಿಗೆ ಒಳಹರಿವು ಹೆಚ್ಚಾಗಿ ಡ್ಯಾಮು ತುಂಬಿಕೊಂಡಿದೆ. ಡ್ಯಾಮ್ ತುಂಬಿರೋ ಕಾರಣ 2500ರಿಂದ 3000 ಕ್ಯೂಸೆಕ್ಸ್ನಷ್ಟು ನೀರನ್ನು ಡ್ಯಾಮಿಂದ ಆಚೆ ಕಡೆ ಬಿಟ್ಟಿದ್ದಾರೆ. ಅದನ್ನು ನೋಡೋದಕ್ಕೆ ತುಂಬ ಜನ ಬಂದಿದ್ದಾರೆ. ಹಾಗೆ ನಾವು ಕೂಡ ಬಂದಿದ್ದೀವಿ. ಮಳೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೂ ಸ್ಕೂಲಿಗೆ ರಜಾ ಇತ್ತು. ಹಾಗೆ ನನ್ನ ಹಸ್ಬೆಂಡು ಕೂಡ ಬೇಗನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿದ್ರು. ಸರಿ, ಡ್ಯಾಮ್ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗಾಗಲೇ ತುಂಬ ಜನ ಸೇರ್ಕೊಬಿಟ್ಟಿದ್ರು. ಛತ್ರಿಗಳನ್ನ ಇಟ್ಕೊಂಡು ಜರ್ಕಿನ್ಗಳು ಹಾಕೊಂಡು ಬಂದೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಇದು ಒಂದು ಸೀಸನ್, ಮಳೆಗಾಲದಲ್ಲಿ ಎಲ್ಲ ಡ್ಯಾಮ್ಗಳು ತುಂಬಿರ್ತವೆ. ಈ ರೀತಿ ನೀರನ್ನು ಕ್ಯೂಸೆಕ್ಸ್ ಗಟ್ಟಲೆ ಆಚೆ ಕಡೆ ಬಿಡ್ತಾ ಇರ್ತಾರೆ. ನೋಡೋದಕ್ಕೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಇದನ್ನು ಲಾಸ್ಟ್ ಟೈಮೆಲ್ಲ ಬಂದಾಗ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಿರಲಿಲ್ಲ, ಯಾಕಂದರೆ ಅವ್ರು ತುಂಬ ಚಿಕ್ಕವರಾಗಿದ್ರು. ಈಗ ಸ್ವಲ್ಪ ಬೆಳ್ಕೊಂಡಿದ್ದಾರೆ, ಅವರು ನೋಡಲಿ ಅಂತ ಈ ಸರಿ ಮಕ್ಕಳ ಜೊತೆ ಡ್ಯಾಮ್ ನೋಡೋಣ ಅಂತ ಬಂದಿದ್ದೀವಿ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂಥ ಈ ಹೇಮಾವತಿ ನದಿ ಸಣ್ಣ ಸಣ್ಣ ತೊರೆಗಳನ್ನ, ಸಣ್ಣ ಸಣ್ಣ ಹೊಳೆಗಳನ್ನ ಸೇರಿಕೊಂಡು ತನ್ನ ಗಾತ್ರನ ಜಾಸ್ತಿ ಮಾಡ್ಕೊತಾ ಬರುತ್ತೆ. ಅದಾದಮೇಲೆ ಇಲ್ಲಿ ನೀರಾವರಿ ಯೋಜನೆಗೋಸ್ಕರ ಗೊರೂರಿನಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಹೇಮಾವತಿ ನದಿ ಒಂದು ಕಾವೇರಿ ನದಿಯ ಉಪನದಿ ಅಂತ ಕರೆಸ್ಕೊಂಡಿದೆ. ನೋಡಿ ಹೇಗಿದೆ ಅಂತ. ಮೇಲಿಂದ ಬಂದಂಥ ನೀರು ಕೆಳಗಡೆ ಬಂದು ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹೋಗುತ್ತೆ. ನೋಡಿ ಹೇಗೆ ಹೋಗ್ತಾ ಇದೆ ನೀರು, ಒಳ್ಳೆ ಹಾಲು ಕಣ್ಣಂಗೆ ಕಾಣ್ತಾ ಇದೆ. ಇಲ್ಲಿ ಮೋಡ ಯಾವುದು, ನೀರು ಯಾವುದು ಒಂದೂ ಅರ್ಥ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಜಾಸ್ತಿ ನೀರು ಬಿಟ್ಟಾಗ ವಿಸಿಟರ್ಸ್ಗಳನ್ನ ಬಿಡೋದಿಲ್ಲ. ಆ್ಯಕ್ಚುಲಿ ಇದು ಕಡಿಮೆ ನೀರು ಬಿಟ್ಟಿರೋದು. 5000-6000 ಕ್ಯೂಸೆಕ್ಸ್ನಷ್ಟು ನೀರನ್ನು ಆಚೆ ಕಡೆ ಬಿಟ್ಟಾಗ, ಹೊರಹರಿವು ಹೆಚ್ಚಾದಾಗ ಜನಗಳನ್ನ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಇಲ್ಲಿ ಹೇಮಾವತಿ ನದಿ ದಡದಲ್ಲೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನವೂ ಸಹ ಇದೆ. ಹಾಗೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಆದರೆ ನೀರು ಬಿಟ್ಟಿರೋ ಕಾರಣ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಮೆಟ್ಲುಗಳೆಲ್ಲ ಮುಚ್ಚೋಗಿದೆ, ಜಾಸ್ತಿ ನೀರಿದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ದೇವಸ್ಥಾನ ಬೇಡ, ಡ್ಯಾಮ್ ಒಂದು ನೋಡಿಕೊಂಡು ಹೋಗ್ಬಿಡೋಣ. ಮಕ್ಕಳು ಕರ್ಕೊಂಡ್ಬಂದಿದ್ದೀವಿ, ಮಳೆ ಬೇರೆ ಸಿಕ್ಕಾಪಟ್ಟೆ ಬರೋ ಆಗಿತ್ತು. ಸೊ ಹಾಗಾಗಿ ಬೇಗ ಹೋಗ್ಬಿಡೋಣ ಅಂತ ಹೇಳಿ ನೋಡ್ಕೊಂಡ್ವಿ. ನೋಡಿ ಇಲ್ಲಿ ಎಷ್ಟು ರಮಣೀಯವಾಗಿ ಕಾಣ್ತಾ ಇದೆ. ಇಲ್ಲಿ ರಮಣೀಯವಾಗಿ ನಮಗೆ ಕಾಣಿಸ್ತಾ ಇದ್ರೆ ಈ ಕಡೆ ನಮಗೆ ಅದು ನೀರು ಉಕ್ಕದು ನಮಗೆ ರೌದ್ರವಾಗಿ ಕಾಣ್ತಾ ಇದೆ. ಅಂದರೆ ರೌದ್ರ ರಮಣೀಯ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಇದೆ ಇದು. ಹಾಗೆ ಈ ಕಡೆ ಮಕ್ಕಳನ್ನೆಲ್ಲ ನಿಲ್ಲಿಸ್ಕೊಂಡು ಇಬ್ರು ಫೋಟೋ ತೆಗಿತಾ ಇದ್ರು. ಸ್ವಲ್ಪ ನನ್ನ ಮಗ ಚೇಷ್ಟೆ ಜಾಸ್ತಿ. ನನ್ನ ಮಗಳ ಸರಿಯಾಗಿ ನಿಲ್ಲಿಸ್ಬಿಟ್ಟು ನನಗೆ ಆಯ್ ಮಾಡ್ತಾ ಇದ್ದಾಳೆ ನೋಡಿ. ಮಳೆ ಚಳಿ ಜಾಸ್ತಿ ಇದ್ದಿದ್ದರಿಂದ ನನ್ನ ಮಕ್ಕಳಿಗೆ ಸ್ವೆಟರು, ಟೊಪ್ಪಿ, ಜರ್ಕಿನೆಲ್ಲ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೆ. ಹಾಗೆ ಈಗ ಹೊರಟ್ವಿ ಇಲ್ಲಿಂದ. ಇನ್ನೊಂದ್ಸರಿ ವೀಡಿಯೋ ಮಾಡ್ಕೊಬೇಡ ಅಂತ ಇನ್ನೊಂದ್ಸರಿ ಮಾಡ್ಕೊತಾ ಇದ್ದೀನಿ. ನೋಡಿ ಹೇಗಿದೆ. ಹಾಗೆ ಹೊರಗಡೆ ಬಂದು ನನ್ನ ಮಕ್ಕಳು ನಿಲ್ಲಿಸ್ಕೊಂಡು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಗೇಟಿಂದ ಆಚೆ ಕಡೆ ಬಂದ್ವಿ. ಅಲ್ಲಿ ಬಜ್ಜಿನ ಮಾಡ್ತಾಯಿದ್ರು. ಬಿಸಿ ಬಿಸಿ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಮಳೆಗೆ ಅಂದ್ಬಿಟ್ಟು ಬಜ್ಜಿ ತಗೊಂಡ್ವಿ. ಹಾಗೆ ಪಕ್ಕದಲ್ಲಿ ಕಡಲೆಪುರಿದು ಚುರುಮುರಿ ಮಾಡ್ತಾಯಿದ್ರು. ಚುರುಮುರಿನೂ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಚುರುಮುರಿನೂ ಸಹ ತಗೊಂಡ್ವಿ. ನೋಡಿ ಇಲ್ಲಿ ನನ್ನ ಮಕ್ಕಳು ಹೇಗೆ ಟೇಸ್ಟ್ ಮಾಡ್ತಾ ಇದ್ದಾರೆ ಅಂತ. ಅವರೇ ತಗೊಂಡು ಸ್ಪೂನಲ್ಲಿ ತಿಂತಾ ಇದ್ದಾರೆ. ಆ ಸ್ಪೂನಲ್ಲಿ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಪ್ಲಾಸ್ಟಿಕ್ ಸ್ಪೂನ್ ಅದು. ಪೂರಿ ಎಲ್ಲ ಕೆಳಗಡೆನೇ ಚೆಲ್ಲೋಗ್ಬಿಡ್ತಿತ್ತು. ಆದ್ರೂ ನಾವೇ ತಿಂತೀವಿ ಅಂತ ಹೇಳ್ಬಿಟ್ಟು ಹೋಗಿಸ್ಕೊಂಡು ತಿಂತಾ ಇದ್ದಾರೆ.
ಹಾಗೆ ಈ ಕಡೆ ಪೊಟ್ಯಾಟೊ ಟ್ವಿಸ್ಟರ್ ಅಂತ ಮಾಡ್ತಾಯಿದ್ರು. ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ತಗೊಂಡ್ವಿ. ನೋಡಿ ಅವ್ರು ಹೇಗೆ ಮಾಡ್ತಾ ಇದ್ದಾರೆ ಅಂತ. ನೋಡಿ ಇಲ್ಲಿ ಮಸಾಲೆ ಎಲ್ಲ ಹೆಂಗೆ ಹಾಕ್ತಾ ಇದ್ದಾರೆ ಅಂತ ಟ್ವಿಸ್ಟರ್ ಮೇಲೆ, ಪೊಟ್ಯಾಟೊ ಟ್ವಿಸ್ಟರ್ ಮೇಲೆ. ಅದು ಬೇಯಿಸಿದ ನಂತರ ಎಣ್ಣೆಲಿ ಬೇಯಿಸಿದ ನಂತರ ಡ್ರೈ ಆಗಿರ್ತಕ್ಕಂಥ ಮಸಾಲೆನ ಅದರಲ್ಲೆಲ್ಲ ಹಾಕ್ಬಿಟ್ಟು ವೈಟ್ ಸಾಸನ್ನು ಹಾಕಿ ಈ ರೀತಿ ನಮಗೆ ಕೊಡ್ತಾರೆ. ಚೆನ್ನಾಗಿದೆ ನೋಡೋದಕ್ಕೆ, ಟೇಸ್ಟು ಸಹ ಚೆನ್ನಾಗಿತ್ತು. ಮನೇಲೆ ಮಾಡ್ಕೊಬೋದು. ತುಂಬ ಬಿಸಿ ಇತ್ತು ಟ್ವಿಸ್ಟರು. ಮಕ್ಕಳು ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ತಿನ್ನಿಸಿದ್ವಿ. ಆದ್ರೂ ಪಾಪ ಸುಟ್ಬಿಡ್ತು ನನ್ನ ಮಕ್ಕಳಿಗೆ. ನನ್ನ ಮಗಳು ನೋಡಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟಿದ್ದ ತಿನ್ನಿಸ್ತಾ ಇದ್ದಾರೆ. ಆದರೆ ಅವ್ರ ಕೈಯೇ ಕಚ್ಬಿಟ್ಟಾರ ನನ್ನ ಮಕ್ಕಳು. ಪೊಟ್ಯಾಟೊ ಟ್ವಿಸ್ಟರ್ ಎಲ್ಲ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.